ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಒಂದು ರೀಡಿಂಗ್ ಮಾಡಿ ನೋಡೋಣ. ಆ ರೀಡಿಂಗ್ ಏನು ಅಂತಂದರೆ, ತಮ್ಮಲ್ಲಿ ಯಾವ ತರಹದ ನೆಗೆಟಿವಿಟಿ ಇದೆ ಮತ್ತು ತಾವು ಆ ವಿಷಯದಿಂದ ಹೆಂಗೆ ಹೊರಗೆ ಬರಬೇಕು. ಓಕೆ, ಇದನ್ನು ನಾವು ನೋಡೋಣ. ಏಕೆಂದರೆ ಕೆಲವು ಸರ್ತೆ ನಮ್ಮ ಪ್ರೋಗ್ರೆಸ್ಸಿಗೆ ನಮ್ಮ ನೆಗೆಟಿವಿಟಿನ ಅಡ್ಡು ಬರ್ತಿರ್ತೈತೆ. ನಮಗೆ ಗೊತ್ತಾಗಂಗಿಲ್ಲ ನಮ್ಮಲ್ಲಿ ನೆಗೆಟಿವಿಟಿ ಐತೆ. ನೆಗೆಟಿವಿಟಿ ಅಂತಂದರೆ ದೆವ್ವ ಭೂತ ಮಾಟ ಮಂತ್ರ ಅಂತಂತಲ್ಲ. ಕೆಲವು ಸರ್ತೆ ನಾವು ನಮ್ಮ ಗುಣಗಳೇನಿರ್ತಾವಲ್ಲ, ನಮ್ಮ ಗುಣಗಳನ್ನು ನಮ್ಮ ಪ್ರೋಗ್ರೆಸ್ಸಿಗೆ ಅಡ್ಡಿ ಬರ್ತಿರ್ತಾವೆ. ನಮಗೆ ಗೊತ್ತಾಗಂಗಿಲ್ಲ ಅದು ಏನಂತಂದು ಹೇಳಿ. ಅದು ಬೇರೆಯವರು ಅದನ್ನು ಗುರ್ತ ಹಿಡಿತಿರ್ತಾರೆ. ಆದರೆ ನಮಗೆ ಹೇಳಬೇಕಂತ ಅವರಿಗೂ ಧೈರ್ಯ ಇರೋಂಗಿಲ್ಲ, ನಮಗೆ ತಿದ್ದುಕೋಬೇಕನ್ನುವಂಥ ಅದು ನಮ್ಮ ಹತ್ರ ಗುಣನೂ ಇರೋಂಗಿಲ್ಲ. ಸೊ ಅಂಥದ್ದು ಯಾವುದಾದ್ರೂ ತಮ್ಮ ಹತ್ರ ಇದೆನಾ ಅಂತಂದು ಹೇಳಿ ನೋಡೋಣ. ಓಕೆ, ನಾನಿಲ್ಲಿ 3 ಡೆಕ್ ಇಟ್ಟಿದ್ದೇನೆ. ಓಕೆ, ಈಗ ಏನು ಮಾಡ್ತೇನೆ ಅಂತಂತಂದ್ರೆ, ಒಂದು ಡೆಕ್ದಿಂದ 3 ಮಂದಿಗೆ ನೋಡೋಣ. ಅಂದರೆ ಇದು ಒಂದು ಡೆಕ್ದಿಂದ ನಾನು 3 ರೀಡಿಂಗ್ ಮಾಡ್ತೇನೆ ಬೇರೆ ಬೇರೆ. ತಮಗೆ ಯಾವುದಾದ್ರಾಗ ಸೂಟ್ ಆಗ್ತೈತೋ ತಾವು ಅದನ್ನು ರಿಸೀವ್ ಮಾಡ್ಬೋದು. ಓಕೆ, ಬ್ಯಾಡ ಆಗ್ತಿರ್ಲಿಲ್ಲ ಅಂತಂದರೆ ಬಿಟ್ಬಿಡ್ರಿ. ಇದರೊಳಗಿಂದ 3 ಮಾಡ್ತೇನೆ, ಇದರೊಳಗಿಂದ 3 ಮಾಡ್ತೇನೆ, ಇದರೊಳಗಿಂದ 3 ಮಾಡ್ತೇನೆ. ಸಣ್ಣ ಸಣ್ಣ ರೀಡಿಂಗ್ ಇರ್ತಾವೆ. ಇದಕ್ಕೆ ಟೈಮ್ ಸ್ಟ್ಯಾಂಪ್ ಹಾಕೋಕ್ಕಾಗಂಗಿಲ್ಲಮ್ಮ ನನಗೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ತಮ್ಮಲ್ಲಿ ಯಾವ ತರಹದ ನೆಗೆಟಿವಿಟಿ ಇದೆ ಅಂತ. ಸೊ ತಾವು ಇಂಟಿಟ್ಯೂವ್ಲಿ ಚೂಸ್ ಮಾಡ್ಕೊಂಡಿರಿ ಅಂತ ನಾನು ಅಂದ್ಕೊಂಡೇನಿ. ಈಗೇನು ಮಾಡೋಣ ಅಂತಂದರೆ, ಇವನ್ನೆರಡು ಸಪ್ರೇಟ್ ತೆಗೆದಿಡೋಣ. ಆಯಿತಾ? ಈಗ ತಮಗೆ ಬಹುತೇಕ ನಾ ಏನು ಹೇಳಿದ್ನ ಅರ್ಥ ಆತಿಲ್ಲೋ ಅಂತ ನನಗಂತೂ ಗೊತ್ತಾಗಲಿಲ್ಲ. ಬಟ್ ಈಗ ನಾ ಮಾಡೋದನ್ನು ನೋಡಿದರೆ ನಿಮಗೆ ಅರ್ಥ ಆಗ್ತದೆ ಏನಂತಂದು ಹೇಳಿ. ಪ್ರೇಕ್ಷಕರಲ್ಲಿ ಯಾವ ಥರದ ನೆಗೆಟಿವಿಟಿ ಇದೆ, ಅದರಿಂದ ಹೇಗೆ ಹೊರಗೆ ಬರಬೇಕು, ಅದು ಅವರ ಪ್ರೋಗ್ರೆಸ್ನಲ್ಲಿ ಯಾವ ಥರದ ಬಾಧೆಯನ್ನು ಕೊಡ್ತಾ ಇದೆ. ಓಕೆ, ಇಲ್ಲಿ ನೋಡ್ರಿ, 1 2 3 ಕಾರ್ಡ್ ಸಾಕಾಗುವಷ್ಟು ಆಗ್ತದೆ. ತಮಗೆ ಏನೈತೆ ಅಂತಂದು ಹೇಳಿ ಗೊತ್ತಾಗ. 1 2 3 1 2 3 ಇದು ಬೇರೆಯವ್ರಿಗೆ, ಇದು ಬೇರೆದವ್ರಿಗೆ, ಇದು ಬೇರೆದವ್ರಿಗೆ ಗೊತ್ತಾತ. ಅಂದರೆ ಇದು ಒಂದು ಡೆಕ್ದಿಂದ ನಾನು 3 ರೀಡಿಂಗ್ ಮಾಡ್ತೇನೆ. ಅರ್ಥ ಆಗಿರ್ಬೋದು ಅಂತ ಅಂದ್ಕೊಂಡೇನೆ. ಸರಿನಾ? ಸೊ ತಮಗೆ ಇದ್ರೊಳಗೆ ಯಾವುದು ಸೂಟ್ ಆಗ್ತೈತಿ ಅಂತಂದು ಹೇಳಿ ನೋಡ್ಕೊಡಿ. ಓಕೆ, ನೋಡಿ, ಲವರ್ಸ್ ಕಾರ್ಡ್ ಇದೆ, 5 ಆಫ್ ಕಪ್ಸ್ ಇದೆ, ಕಿಂಗ್ ಆಫ್ ಸೋರ್ಡ್ಸ್ ಇದೆ. ನೋಡಿರಿ, ಕಾರ್ಡ್ ನೋಡಿದ್ರೆ ಗೊತ್ತಾಗ್ತೈತಿ ಏನಂತಂತಂದ್ರೆ, ರೀಸೆಂಟ್ಲಿ ಏನಾದರೂ ಬ್ರೇಕಪ್ ಅದು ಆಗಿರ್ಬೋದು ನಿಮ್ಮದು. ಒಂಥರ ಪೇನ್ಫುಲ್ ಬ್ರೇಕಪ್ ಅಂತಂದ್ರೆ ನೀವು ಇನ್ನೂ ಆ ಹಳೆ ಕನೆಕ್ಷನ್ದೊಳಗನ ಹಳೆ ಕನೆಕ್ಷನ ನೀವು ಮರುಕಳಿಸಿ ಬರ್ತೈತೆ. ನೀವು ಬರೀ ಅದ ವಿಚಾರದೊಳಗನೆ ಇರ್ತೀರಿ. ವಿಚಾರದೊಳಗನೆ ಇರ್ತೀರಿ. ನಿಮಗೆ ಯಾವಾಗೂ ಅನ್ನಿಸ್ತಿರ್ತೈತಿ, ನಾ ಎಂಥ ಬ್ಯಾಡ್ ಚಾಯ್ಸ್ ಇತ್ತಲ್ಲ ನಂದು, ಯಾಕಾದರೂ ಹಿಂಗೆ ಅಂತ. ಸೊ ಯು ಆರ್ ರಿಪೆಂಟಿಂಗ್ ಆನ್ ಇಟ್. ಸೊ ಈಗ ಸದ್ಯ ನನಗನ್ಸೋ ಮಟ್ಟಿಗೆ ಡೀಲಿಂಗ್ ವಿತ್ ಅ ವೆರಿ ಡಿಫಿಕಲ್ಟ್ ಡಿಸಿಷನ್ಸ್. ನನಗನ್ಸೋ ಮಟ್ಟಿಗೆ ಏನೂ ಡಿಸೈಡ್ ಮಾಡೋಕೆ ನಿಮ್ಮ ಕಡೆಯಿಂದ ಆಗವಲ್ತು. ನೀವು ಯಾರ ಜೋಡಿ ಮಾತಾಡೋಂಗೇನೂ ಇಲ್ಲ ಅಂತ ಅನಿಸ್ತತಿ. ಬಹುತೇಕ ನಿಮ್ಮ ಊಟ, ನಿದ್ದೆ, ನೀರಡಿಕೆ ಅದ್ರ ಕಡೆನೂ ನೀವು ಬಹುತೇಕ ಲಕ್ಷಣ ಕೊಡಾಕತ್ತಿಲ್ಲ. ಸರಿ, ಹಂಗೆ ತಯಾರಾಗಂಗಿಲ್ಲ, ಅಂದ್ರೆ ಬಟ್ಟೆ ಹಾಕ್ಕೊಳಂಗಿಲ್ಲ, ಮೇಕಪ್ ಮಾಡ್ಕೊಳಂಗಿಲ್ಲ, ಏನೂ ಇಲ್ಲ. ಅಂದರೆ ಒಟ್ಟು ಗ್ರೂಮಿಂಗ್ ಕಡೆನೂ ಒಂಚೂರು ಲಕ್ಷ ಇಲ್ಲ ನಿಮಗೆ. ನೀವು ಈ ಥರದ ವಿಷಯ ಮಾಡಾಕತ್ತೀರಿ. ಮತ್ತು ಇಲ್ಲಿ ನೋಡಿರಿ, ಕಿಂಗ್ ಆಫ್ ಸೋರ್ಡ್ಸ್ ಏನು ಹೇಳ್ತೈತಿ ಅಂತಂದರೆ, ಪಾಸ್ಟ್ದೊಳಗೆ ಏನಾರ ಈಗ ಒಂದು ಪ್ರಾಬ್ಲಮ್ ಆಗಿರ್ತೈತೆ. ಆ ಪ್ರಾಬ್ಲಮ್ ಆದ ಕೂಡ ಏನು ಮಾಡೋದಂದ್ರೆ, ಹಾರ್ಟ್ಲಿ ಏನೂ ವಿಚಾರ ಮಾಡೋಂಗಿಲ್ಲ. ಎಲ್ಲದಕ್ಕೂ ಓವರ್ಲಿ ಲಾಜಿಕಲ್ ಆಗಿಬಿಡೋದು. ಎಲ್ಲೂ ಇಮೋಷನ್ಸನ್ನು ಇಡೋಂಗಿಲ್ಲ. ಯಾಕಂದರೆ ಇವ್ರು ನನಗೆ ತೊಂದರೆ ಕೊಟ್ಟಾರಲ್ಲ, ನನಗೆ ಈಗ ತ್ರಾಸ ಆಗೈತಲ್ಲ, ಅದಕ್ಕೆ ನಾ ಇನ್ಮೇಲೆ ಹಿಂಗೆ ಇರ್ತಾನಂತೀನಿ ನಿಮ್ಮ ವಿಚಾರ. ನಾ ಇನ್ನೆಲ್ಲ ಲಾಜಿಕ್ ಈ ಯಾರು ಹೇಳ್ತಾರಲ್ಲ ನಮಗೊಂದು 4 ಮಂದಿ, ನೀವು ತಲೆಯಲ್ಲೇ ವಿಚಾರ ಮಾಡಬೇಕಾಗಿತ್ತು, ನೀವು ಮನಸ್ಸಲ್ಲೇ ವಿಚಾರ ಮಾಡಿದ್ರಿ, ಅದಕ್ಕೆ ನಿಮ್ಗೆ ಹಂಗಾತು ಅಂಥೇಳಿ. ಇದೇನಾಗೈತೆ ಅಂತಂದ್ರೆ, ಇದು ಸಿವಿಯರ್ಲಿ ನಿಮ್ಮ ತಲೆಯಾಗ ಕುಂತೈತಿ. ನೀವೇನು ವಿಚಾರ ಮಾಡ್ತೀರ, ಜಗತ್ತು ಹಿಂಗೆ ಐತಿ, ನಾ ಇನ್ನು ಹಿಂಗೆ ಡೀಲ್ ಮಾಡ್ಬೇಕು ಮಂದಿ ಜೋಡಿ ಅಂತ. ಸೊ ಹಾಗೆಲ್ಲ ಮಾಡೋದಕ್ಕಿಂತಲೂ ಸ್ವಲ್ಪ ನೀವು ಸ್ವಲ್ಪ ಇಮೋಷ್ನಲ್ ಆಗೋಕೆ ಕಲೀರಿ. ಅಂತಂದ್ರೆ ಹೆಂಗಿರ್ತೈತಿ, ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಬೇಕು. ಏನಾರೇ ಕೆಲಸ ವಿಚಾರ ಮಾಡಿರಿ ಸರಿಯಂಗೆ ವಿಚಾರ ಮಾಡಿರಿ. ಯಾಕಂತಂದರೆ ಕೆಲವೊಂದಿಷ್ಟು ಕಾರ್ಮಿಕ್ ಡೆಟ್ ಅಂತಿರ್ತಾವೆ. ಕೆಲವೊಂದಿಷ್ಟು ಜನ ಜೀವನದೊಳಗೆ ಏನಾದರೂ ಕಲ್ಸಕ್ಕೆ ಬಂದಿರ್ತಾರೆ, ಮಾಡಕ್ಕೆ ಬಂದಿರ್ತಾರೆ. ಮಂದಿ ಜೋಡಿ ಮಾತಾಡ್ರಿ, ಮನಸ್ಸಿಗೆ ಚಲೋ ಆಗುವಂಥ ಜಾಗಕ್ಕೆ ಹೋಗ್ರಿ, ಅಂತ ಜನರ ಜೊತೆ ಬೆರೀರಿ. ನಿಮ್ಮ ಮನಸ್ಸಿಗೆ ಏನು ಒಳ್ಳೇದು ಅನ್ನಿಸುತ್ತೋ ಅದನ್ನು ಮಾಡಕ್ಕೆ ನೋಡಿರಿ. ಈ ಥರದ ಡ್ರೈ ಇಮೋಷನ್ಸು, ಡ್ರೈ ಫೀಲಿಂಗ್ಸಿಂದ ಆದಷ್ಟು ಹೊರಗೆ ಬರಕ್ಕೆ ನೋಡಿರಿ. ಓಕೆ, ಬಹುತೇಕ ತಮ್ಮಲ್ಲಿ ಯಾರಿಗಾದರೂ ಈ ಥರದ ಸಂದರ್ಭ ಏರ್ಪಟ್ಟಿರಬಹುದು. अरे वाह, इधर तो पूरे कप्स ही कप्स है.
ಓಕೆ ಸರಿ. ಇದೇ ಡೆಕ್ನೊಳಗೆ ಮತ್ತೊಬ್ರು ಯಾರಾದರೂ ತಾವು ಎಂಥವ್ರು ಇರ್ಬೋದು ಅಂತಂದ್ರೆ 3 ಆಫ್ ಕಪ್ಸ್, 7 ಆಫ್ ಕಪ್ಸ್ ಆ್ಯಂಡ್ 9 ಆಫ್ ಕಪ್ಸ್. ನೋಡ್ರಿ ಇದೇನು ಹೇಳ್ತೈತಿ ಅಂತಂದ್ರೆ ಈ ಕಪ್ಸ್ ಅಂತಂದ್ರೆ ಇಮೋಷನ್ಸ್ ತೋರಿಸ್ತಾವೆ. ಫಸ್ಟ್ ಆಫ್ ಆಲ್ನ ನಿಮಗೆ ನಿಮಗೆ ಇಮೋಷ್ನಲ್ ಲೈಫ್ ಬದಲಾಗಿ ಅಥವಾ ರಿಲೇಷನ್ಶಿಪ್ಸ್ ಬದಲಾಗಿ ಏನೋ ಇಲ್ಯೂಷನ್ ಅದಾವೆ. ನಿಮಗೆ ನೀವೇ ಎಷ್ಟೊಂದು ಕಟ್ಟುಕತೆಗಳನ್ನು ಕಟ್ಕೊಂಡಿರಿ, ನಿಮಗೆ ಸರಿ ಹಂಗೆ ಚೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಓಕೆ, ಒಂಥರ ಇಲ್ಯೂಷನ್ ಐತೆ ನಿಮಗೆ. ನೀವು ಒಂಥರ ಸೂಪರ್ಫಿಷಿಯಲ್ ಡ್ರಾಮಾ ಮಾಡ್ತೀರಿ ಅಂತ ಅನಿಸುತ್ತೆ. ನಿಮಗೂ ಏನು ಅನಿಸುತ್ತೆ ಅಂದ್ರೆ ಲೈಫ್ ಅಂತಂತಂದ್ರೆ ಒಂಥರ ಫ್ಯಾಂಟಸಿ, ಒಂಥರ ಬ್ಯೂಟಿಫುಲ್ ಡ್ರಾಮಾ ಅಂತ ನಿಮಗೆ ಅನ್ನಿಸುತ್ತೆ. ನಿಮಗೆ ಹೆಂಗಂತಂದ್ರೆ ನೀವು ಜೀವನಾನ ಸರಿ ಅಂತ ದೃಷ್ಟಿಕೋನದಿಂದ ನೋಡಬೇಕು, ಜೀವನದ ಸತ್ಯಾಸತ್ಯತೆಗಳನ್ನು ಅರಿವು ಮಾಡ್ಕೋಬೇಕು. ನನಗೆ ಅನಿಸಿದ ಮಟ್ಟಿಗೆ ನಿಮ್ಮ ರಿಲೇಷನ್ಸ್ ಏನೋ ಭಾಳ ಅದಾವೆ, ಬಟ್ ಆಲ್ ಫೇಕ್ ರಿಲೇಷನ್ಸ್. ಸುಮ್ಮನೆ ಅವ್ರ ಜೊತೆ ನಗೋದು ಬೆರೆಯೋದು, ಬಟ್ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಥರದ ಒಳ್ಳೆ ಭಾವನೆ ಅಂತಂತಂದ್ರೆ ಅದು ಒಂದು ಮೀನಿಂಗ್ಫುಲ್ ಭಾವನೆ ಅಂತಂತ ಏನು ಇರಂಗೇ ಇಲ್ಲ ನಿಮಗೆ. ಒಂಥರ ನೀವು ಚೇಸ್ ಮಾಡ್ತಿರ್ತೀರಿ. ಇವೆಲ್ಲ ಹೆಂಗಂತಂದ್ರೆ ಒಂಥರ ಅನ್ರಿಯಲಿಸ್ಟಿಕ್ ರಿಲೇಷನ್ಶಿಪ್ಸ್ ಇವು. ನಿಮಗೆ ಲೈಫದ ರಿಯಾಲಿಟಿ ಅಂತಲೇ ಏನೂ ಗೊತ್ತಿಲ್ಲ. ಆ್ಯಂಡ್ ಯು ಆರ್ ನಾಟ್ ಅಟ್ ಆಲ್ ಸ್ಯಾಟಿಸ್ಫೈಡ್ ಆಲ್ಸೋ. ನೀವು ಒಂಥರ ಶೋ ಆಫ್ ಮಾಡ್ತೀರಿ. ಏನಪ್ಪ ಅಂದರೆ ಮೇರೆ ಪಾಸ್ ಸಬ್ ಕುಚ್ ಹೇ, ನನ್ನ ಹತ್ರ ಜನನೂ ಭಾಳ ಅದಾರ, ನನ್ನ ಹತ್ರ ಅದನ್ನೂ ಐತಿ ಇದನ್ನೇ ಐತಿ. ಇಟ್ಸ್ ಆಲ್ ಡ್ರಾಮಾ ವಾಟ್ ಯು ಆರ್ ಡೂಯಿಂಗ್. ಒಂಥರ ಇದೇನು ತೋರಿಸ್ತತಿ ಅಂತಂದ್ರೆ ಒಂಥರ ಇಮೋಷ್ನಲಿ ನೀವು ಎಲ್ಲೋ ನಿಂತಂಗೆ ಅಂದ್ರೆ ಒಂಥರ ಇಮೋಷ್ನಲ್ ಸ್ಟ್ಯಾಗ್ನೆನ್ಸಿ ತೋರಿಸ್ತತಿ. ಅದು ನಿಮಗೆ ಸರಿ ಹಂಗೆ ಗೊತ್ತಿಲ್ಲ ಪ್ರೀತಿ ಪ್ರೇಮ ಅಥವಾ ಇಮೋಷ್ನಲಿ ಸ್ವಂತಕ್ಕೆ ಎಲ್ಲಿ ಹೆಂಗೆ ಇನ್ವಾಲ್ವ್ ಮಾಡ್ಕೋಬೇಕು ಅಂತಂದು ಹೇಳಿ. ಇವೆಲ್ಲ ನಿಮಗೆಲ್ಲ ಟೈಮ್ ಬೀಯಿಂಗ್ ಅದಾರ ನೋಡ್ರಿ. ಇವ್ರ ಫ್ರೆಂಡ್ಸು, ಪಾರ್ಟೀಸು, ಅದು ಇದು. ಯು ಆರ್ ಅ ವೆರಿ ಅರೋಗಂಟ್ ಪರ್ಸನ್, ಯು ವೆರಿ ಸೆಲ್ಫಿಶ್. ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡ್ರೆ. ನಾ ಕಾರ್ಡ್ ಏನು ಹೇಳಕತ್ತೈತೆ ನಾನು ಹೇಳತ್ತೆ, ನೀವು ಇದ್ರಿಲ್ಲ ಅಂದ್ರೆ ಬಿಟ್ಟು ಬಿಡ್ರಿ. ಅಂದ್ರೆ ನೀವು ಮಂದಿಗೆ ಏನು ಮಾಡ್ತೀರಿ ಅಂದ್ರೆ ನೀವು ಮ್ಯಾಲಿನ ಮೇಲೆ ತೋರಿಸ್ತೀರಿ. ತೋರಿಕೆ ಇದೆಲ್ಲ ಆಗೋದಿಲ್ಲ, ತೋರಿಕೆಯ ಡ್ರಾಮಾ. ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಹಂಗೆ ಹಿಂಗೆ ಅಂತ. ಬಟ್ ಇಂಟರ್ನಲಿ ಯು ಆರ್ ಟೋಟಲಿ ಎಂಪ್ಟಿ. ಸೊ ಈ ವಿಷಯಗಳನ್ನು ಎಷ್ಟಾಕೈತೆ ಅಷ್ಟು ಇದರಿಂದ ಹೊರಗೆ ಬರಾಕೆ ನೋಡ್ರಿ. ಎಲ್ಲ ಫೇಕ್ ಡ್ರಾಮಾಸ್ ಏನೋ ಬಾರ್ ನಿಕ್ಲು. ಟ್ರೈ ಟು ಮೇಕ್ ಹೆಲ್ದಿ ರಿಲೇಷನ್ಶಿಪ್ಸ್, ಮೀನಿಂಗ್ಫುಲ್ ರಿಲೇಷನ್ಶಿಪ್ಸ್. ಇದೇನು ಮಾಡತ್ತತಿ ಅಂತಂದ್ರೆ ನಿಮ್ಮ ಗ್ರೋತಿಗೆ ಅಡ್ಡ ಬರಾಕತ್ತೈತೆ. ಯಾಕಂದ್ರೆ ನೋಡಿರಿ ಇವೆಲ್ಲ ಇಂಥ ರಿಲೇಷನ್ಸ್ ಎಷ್ಟು ದಿನ ಇವೆಲ್ಲ ಲೈಫ್ ಇಸ್ ನಾಟ್ ಅ ಫ್ಯಾಂಟಾಸಿ. ಎಲ್ಲ 4 ದಿವಸದ್ದು ಇವೆಲ್ಲ. ಜಬ್ ತಕ್ ಜವಾನಿ ಹೈ ತಬ್ ತಕ್ ಚಲೇಗಾ ಇಮೋಷನ್ಸ್ ಮೇ. ಸೊ ಟ್ರೈ ಟು ಫೈಂಡ್ ರಿಯಲ್ ಫ್ರೆಂಡ್ಸ್. ಇದು ನಿಮ್ಮ ಜೀವನಕ್ಕೆ ಅಡ್ಡಿ ಬರ್ತಾ ಇದೆ. ಮೂರು 4 8 ಆ್ಯಂಡ್ ಪೆಂಟಕಲ್ ನೋಡ್ರಿ. 4 ಆಫ್ ಸೋರ್ಟ್ಸ್, 8 ಆಫ್ ಸೋರ್ಟ್ಸ್ ಆ್ಯಂಡ್ ನೈಟ್ ಆಫ್ ಪೆಂಟಕಲ್ಸ್. ನೋಡ್ರಿ ಈ ಕಾರ್ಡ್ ಏನು ಹೇಳ್ತತಿ ಅಂತಂದ್ರೆ ಸೋರ್ಟ್ಸ್ ಅಂದರೆ ವಿಚಾರಗಳು. ಓಕೆ, ಈ ಕಾರ್ಡ್ ಏನು ಹೇಳ್ತತಿ ಅಂದರೆ ಸ್ಟ್ಯಾಗ್ನೆನ್ಸಿ. ಇದು ಒಂಥರ ಸ್ಟ್ಯಾಗ್ನೆನ್ಸಿ ಹೇಳ್ತತಿ. ನೀವು ನಿಮ್ಮ ನೆಗೆಟಿವ್ ಥಾಟ್ಸ್ದೊಳಗೆ ನೀವೇ ಟ್ರ್ಯಾಪ್ ಆಗಿರಿ. ಓಕೆ, ನಿಮಗೆ ಅಲ್ಲಿಂದ ಹೆಂಗೆ ಹೊರಗೆ ಬರಬೇಕಂತ ಗೊತ್ತಿಲ್ಲ. ಆ್ಯಂಡ್ ಯು ಆರ್ ನಾಟ್ ರೆಡಿ ಟು ಟೇಕ್ ಅ ಮೆಂಟಲ್ ರೆಸ್ಟ್ ಅಂತಂತಂದ್ರೆ ಪಾಸಿಟಿವ್ ಹಂಗೆ ವಿಚಾರ ಮಾಡೋದು, ಅಥವಾ ನಮ್ಮ ಶರೀರಕ್ಕೆ ಮನಸ್ಸಿಗೆ ನಮ್ಮ ಮೈಂಡಿಗೆ ಏನು ಬೇಕು ಅದನ್ನು ಪೋಷಣೆ ಕೊಡುವುದು. ನೀವು ಅದಕ್ಕೆ ತಯಾರನೇ ಇಲ್ಲ. ಈ ಕಾರ್ಡ್ ಏನು ತೋರಿಸ್ತತಿ ಅಂತಂತಂದ್ರೆ ಯು ಆರ್ ಏನಾರ ಕೆಲಸ ಮಾಡ್ಬೇಕಂತಂದ್ರೆ ನಾವು ಯು ಆರ್ ಓವರ್ಲಿ ಕಾಶಿಯಸ್. ಕೆಲವ್ರು ಹೆಂಗಿರ್ತಾರೆ ಅಂತಂತಾರೆ, ಅವ್ರು ಇಷ್ಟು ಲಕ್ಷ ಕೊಟ್ಟು ಕೆಲಸ ಮಾಡ್ತಿರ್ತಾರಲ್ಲ, ಹಂಗೆ ಯಾವತ್ತೂ ಮಾಡೋಕ್ಕಾಗಂಗಿಲ್ಲ ಜೀವನದೊಳಗೆ. ಅಂದ್ರೆ ಎನರ್ಜಿದು ಒಂಥರ ಫ್ಲೋ ಅಂತ ಇಲ್ಲ ನಿಮ್ಮಲ್ಲಿ ಈಸಿ ಹಂಗೆ. ಯು ಆರ್ ಸ್ಟಕ್ಡ್ನೋ ಏನೋ ಹಳೀದೊಂದು ಏನೋ ಒಂದು ಸೈಕಲ್ ಐತೆ ನಿಮ್ಮಲ್ಲಿ. ನೀವು ಆ ಸೈಕಲ್ದಿಂದ ಒಟ್ಟು ಹೊರಗೆ ಬರೋಕ್ಕೆ ತಯಾರಿಲ್ಲ. ನೀವು ಆ ಸೈಕಲ್ದಿಂದ ಮತ್ತು ನಿಮಗೆ ಅನಿಸೋನು ಅಲ್ತ ನಿಮ್ಮನ್ನು ನೀವು ಹೆಂಗೆ ಮುಕ್ತ ಮಾಡ್ಕೋಬೇಕು ಅಂತಂದು ಹೇಳಿ. ನೀವು ಈ ಸ್ಯಾಟರ್ನದ ಎನರ್ಜಿ ಒಳಗನ ಅದಿರಿ, ಹೆವಿ ಎನರ್ಜಿ ಒಳಗನ. ಎನರ್ಜಿ ಭಾಳ ಹೆವಿ ಆಯ್ತು ಅಂತಂತಂದ್ರೆ ಎನರ್ಜಿ ಅಲೈನ್ಡ್ ಇರೋಂಗಿಲ್ಲ ಅಂತಂದ್ರೆ ಮೂಮೆಂಟ್ ಇರೋಂಗಿಲ್ಲ. ಸೊ ಇಲ್ಲಿ ಏನು ಹೇಳಕತ್ತೈತಿ ಅಂತಂತಂದ್ರೆ ನೀವು ನಿಮ್ಮ ಮನಸ್ಸಿನಲ್ಲಿ ನೀವೇನು ಒಂದು ಬಲಿ ಹೆಣ್ಕೊಂಡಿರಲ್ಲ, ಅದರೊಳಗೆ ನೀವೇ ಸಿಕ್ಕಾಕ್ಕೊಂಡಿರಿ. ನೀವು ಈ ಕಣ್ಣಿಗೆ ಕಟ್ಟಿದ್ದೇನು ಪಟ್ಟಿ ಬಿಚ್ಚಬೇಕಷ್ಟೇ, ನಿಮ್ಮ ತಲೆ ಓಡಾಕತ್ತಿಲ್ಲ ಈಗ ಸದ್ಯ.
ಅತಿಯಾಗಿ ಫ್ಯೂಚರ್ ಬದಲಾಗಿ ವಿಚಾರ ಮಾಡ್ತಿರ್ತದೆ, ಅತಿಯಾಗಿ ಫ್ಯೂಚರ್ ಬದಲಾಗಿ ವಿಚಾರ ಮಾಡ್ತಿರ್ತೀರಿ. ಈಗ ಹೆಂಗಂತಂತಂದ್ರೆ ಒಂಥರ ಒಂದು ರುಟೀನಿಗೆ ಎಲ್ಲರೂ ಇದು ಈ ಕಾರ್ಡ್ ರುಟೀನನ್ನು ತೋರಿಸುತ್ತೆ. ನನಗೆ ಅನ್ಸಿಮಟ್ಟಿಗೆ ಒಂದೇ ಥರದ ರುಟೀನ್ದೊಳಗೆ ಎಲ್ಲರೂ ನೀವು ಸಿಕ್ಕನ್ನು ಹಾಕ್ಕೊಂಡಿರ್ಬೋದು. ಕೆಲವ್ರು ಹೆಂಗಿರ್ತಾರೆ ಅಂತಂದ್ರೆ ಘಡಿಕೆ ಹಿಸಾಬ್ಸೆ ಚಲ್ತಾ ಇರುತ್ತೆ, ಟಿಕ್ 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 ನಡೀತಿರ್ತಾ, ಇವ್ರ ಜೀವನ ಟಿಕ್ 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 ಅಂತ ನಡೀತಿರ್ತೈತೆ. ಒಂದು ಚೂರು ಎಲ್ಲಿ ಹಿಂದೆ ಮುಂದೆ ಆಗಂಗಿಲ್ಲ, ನಿಮ್ಮ ಜೀವನವೂ ಹಾಗೆ ಇರ್ತಿರ್ಬೇಕು. ಅತಿ ಹಂಗೆ ನೀವು ಏನಾದರೂ ಆ ಥರ ಫಾಲೋ ಮಾಡ್ತಿದ್ರಿ ಅಂತಂದ್ರೆ ಅದು ಚಲೋ ಇಲ್ಲ. ಒಂದು ಸ್ವಲ್ಪ ಥೋಡಾ ಢೀಲಾ ಕರ್ನಾ ಚಾಹಿಯೆ ಸೈಕಲ್ಕೋ. ತೀರಾ ಅದ್ರಂಗೆ ನಡ್ಕೊಂಡು ಹೆಂಗಾಕೈತೆ ಅಂತಂದ್ರೆ ಒಂಥರ ಜೀವನ ಅಂದ್ರೆ ಒಂಥರ ಮೆಕ್ಯಾನಿಕಲ್ ಆಗಿ ಬರ್ತೈತೆ, ಒಂಥರ ರೋಬೋಟಿಕ್ ಆಗಿ ಬಿಟ್ಟಿರ್ತೈತೆ. ಈಗ ನಿಮಗೆ ಹಂಗೆ ಆಗೈತೆ, ನಿಮ್ಮ ಇಮೋಷನ್ಸು ನಿಮ್ಮ ಕೆಲಸದ ಜೊತೆ ಸಾಥ್ ಕೊಡವಲ್ಲು. ಯು ಆರ್ ಡ್ರ್ಯಾಗಿಂಗ್ ಯುವರ್ ಸೆಲ್ಫ್. ನೀವು ಮೊದಲು ಮೆಂಟಲಿ ರೆಸ್ಟ್ ತೊಗೊಳ್ರಿ. ನಿಮ್ಗೆ ಒಂದು ಕ್ಲಾರಿಟಿ ಬರ್ತೈತಿ, ನಿಮ್ಮ ಮೇಲೆ ನೀವು ಭಾಳ ಕೆಲಸ ಮಾಡ್ಬೇಕು ಅಂತಂದ್ರೆ ಈ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬಂದ್ರೆ ನಿಮ್ಮ ಜೀವನದೊಳಗೆ ಪ್ರೋಗ್ರೆಸ್ ಅನ್ರಿ, ನಿಮ್ಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರೋದು ಅಂತಂತನ್ರಿ. ಈಗ ನೋಡ್ರಿ ಕುದುರೆ ನಿಂತ ಬಿಟ್ಟೈತೆ, ಒಂದು ಸ್ವಲ್ಪ ಮುಂದೆ ಹೋಗ್ಬೇಕು. ಓಕೆ, ಸೊ ಎಷ್ಟಾಕತ್ತೆ ಇಷ್ಟು ಇದರಿಂದ ಹೊರಗೆ ಬರಾಕ ನೋಡ್ರಿ. ಓಕೆ, ಇದು ಫಸ್ಟ್ ಡೆಕ್. ಈ ಡೆಕ್ ಯಾರು ಚೂಸ್ ಮಾಡ್ಕೊಂಡಿದ್ರಿ ಅದನ್ನು ನಾವು ವಿಲ್ ಸಿ ದಿಸ್ ಡೆಕ್. ಓಕೆ, ಈ ಡೆಕ್ ತಾವು ಯಾರೆಲ್ಲ ಚೂಸ್ ಮಾಡ್ಕೊಂಡಿರಿ, ತಮ್ಮಲ್ಲಿ ಯಾವ ಥರದ ನೆಗೆಟಿವ್ ಎನರ್ಜಿ ಐತಿ, ಅಂದರೆ ಯಾವ ಥರದ ನೆಗೆಟಿವ್ ಹ್ಯಾಬಿಟ್ಸ್ ಅನ್ರಿ ಅಥವಾ ನೆಗೆಟಿವಿಟಿ ಐತಿ, ಅದು ನಿಮ್ಮ ಪ್ರೋಗ್ರೆಸ್ ಹೆಂಗೆ ನಿಮಗೆ ಹೋಲ್ಡ್ ಮಾಡಾಕತ್ತೈತಿ. ಓಕೆ, ನಮಗೆ ಕಾಣಲಾರದಂಥ ಯಾವ ವಿಶೇಷತೆಗಳು ನಮ್ಮ ಪ್ರೋಗ್ರೆಸ್ ಹಿಡಿದಿಡಾಕತ್ತಾವ ಅಂತ ಅನ್ನೋದನ್ನು ನೋಡೋಣ. ಓಕೆ, ಓಕೆ, ಇದು ಒಂದು. ಓಕೆ, ಇದು ಎರಡು. ಇದು ಮೂರು. ಇಲ್ಲಿ ಪೇಜ್ ಆಫ್ ಕಪ್ಸ್ ಇದೆ. ಓಕೆ, ಸಿ ಇದು ಯಾರಿಗಾದರೂ ಒಬ್ರಿಗೆ ಸಂಬಂಧಪಟ್ಟಿರ್ಬೋದು ಈ ರೀಡಿಂಗ್. ಓಕೆ, ಇಲ್ಲಿ ಏನೈತಿ ಅಂದರೆ 5 ಆಫ್ ವಾಂಡ್ಸ್ ಐತಿ, ಕಿಂಗ್ ಆಫ್ ಸೋರ್ಡ್ಸ್ ಐತಿ ಆ್ಯಂಡ್ ಕಿಂಗ್ ಆಫ್ ವಾಂಡ್ಸ್ ಐತಿ. ಇದು ನೋಡ್ರಿ 5 ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂದ್ರೆ ನೋಡ್ರಿ, ಇವರಿಬ್ಬರು ರಾಜಾಗಳು. ಓಕೆ, ರಾಜಾಗಳು ಅಂತಂದ್ರೆ ನ್ಯಾಚುರಲಿ ಅವರಿಗೆ ಈಗೋ ಇದ್ದೇ ಇರ್ತೈತಿ. ಈಗ ಹೆಂಗೈತಿ ಅಂತಂತಂದ್ರೆ ನಿಮ್ಮಲ್ಲಿ ಈಗ ನಿಮ್ಮ ಬದಲಾಗಿ ಅಷ್ಟೇ ಮಾತಾಡಕತ್ತೇವೆ ನಾವು, ಮಂದಿ ಬದಲಾಗಿ ಏನು ಮಾತಾಡಕತ್ತಿಲ್ಲ. ನಿಮ್ಮಲ್ಲಿ ಯಾವ ಥರದ್ದು ವಿಶೇಷತೆಗಳು ನಿಮ್ಮನ್ನು ನಿಮ್ಮಲ್ಲಿರೋ ಡ್ರಾಬ್ಯಾಕ್ ಏನು ಅಂತ ಹಿಂಗೆ. ಓಕೆ, ಒಂಥರ ನಿಮ್ಮಲ್ಲಿ ಈಗೋ ಜಾಸ್ತಿ, ಫ್ರ್ಯಾಂಕ್ಲಿ ಈಗೋ ಜಾಸ್ತಿ. ಒಂಥರ ಎಲ್ಲದಕ್ಕೂ ಒಡೆದಾಟ ಬಡದಾಟ, ಆಮೇಲೆ ಯಾರು ಏನಾರು ಹೇಳಿದ್ರೆ ನೀವು ಕೇಳೋಂಗಿಲ್ಲ, ಎಲ್ಲದಕ್ಕೂ ನೀವು ಅಗ್ರಿ ಮಾಡೋಂಗಿಲ್ಲ. ಹಾಗೆಲ್ಲ ಡಿಸ್ಅಗ್ರಿಮೆಂಟ್ಸ್ ಭಾಳ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಜಾಸ್ತಿ. ಯಾರಾದರೂ ಹೇಳಿದ್ರೆ ನನಗೆ ಅನಿಸಿ ಮಟ್ಟಿಗೆ ನೀವು ಮಾತನ್ನು ಹಂಗೆ ಮಾತಾಡ್ತೀರಿ. ಮತ್ತು ಯು ಆರ್ ನಾಟ್ ಅ ಬಿಗ್ ವಿಜನರಿ ಅಂತಂದ್ರೆ ನಿಮಗೆ ದೂರದೃಷ್ಟಿ ಉಳ್ಳಂಥವ್ರಲ್ಲ ನೀವು. ಅಂದರೆ ಬರೀ ಇವತ್ತಿಂದಷ್ಟೇ ಈ ಮೊಮೆಂಟ್ದಾಗ ಏನು ನಡೀತೈತೆ ಅದನ್ನು ಮಾಡಿ ಮುಗಿಸ್ಬಿಡ್ತೀರಿ ನೀವು. ನಿಮಗೇನು ಫರಕ ಬೀಳಂಗಿಲ್ಲ ಅದ್ರ ಮುಂದೆ. ಫ್ಯೂಚರ್ಗೆ ಬಾರೆ ಮೇಲೆ ಸೋಚ್ತೇ ಏನೇ ನೀವು. ನನಗನ್ಸಿ ಮಟ್ಟಿಗೆ ಇಲ್ಲಿ ಹೆಂಗೈತೆ ಅಂತಂದ್ರೆ ಫ್ಯೂಚರ್ ಅನ್ನೋ ಶಬ್ದ ನಿಮ್ಮ ಡಿಕ್ಷ್ನರಿ ಒಳಗೆ ಇಲ್ಲಿ ಕಾಣ್ತೈತೆ. ಸ್ವಲ್ಪ ವಿಚಾರ ಮಾಡ್ಬೇಕು, ಮಾತಿನೊಳಗೆ ವಿಚಾರ ಮಾಡ್ಬೇಕು, ವಿಜನರಿ ಇರಬೇಕು. ನೀವು ಮಾತನ್ನು ಹೆಂಗೆ ಮಾತಾಡ್ತೀರಿ ಅಂದ್ರೆ ಕಟ್ ಥ್ರೋಟ್ ಮಾತಾಡ್ತಾರಲ್ಲ, ಒಟ್ಟು ಮಾತಾಡಿ ತಟ್ಟಾಗಿ ಬಿಡೋದು. ಏನು ಮುಂದೆ ಅದ್ರ ಕಾನ್ಸಿಕ್ವೆನ್ಸಸ್ ಏನಾಕೋದ್ರ ಬದಲ ಏನು ವಿಚಾರ ಮಾಡೋಂಗಿಲ್ಲ ನೀವು. ಯಾಕಂದ್ರೆ ನೀವು ಆ ಥರದ ಕಮ್ಯುನಿಕೇಷನನ್ನು ಆಗಿಬಿಟ್ಟೈತಿ ನಿಮ್ಮದು. ಆಮೇಲೆ ಇಲ್ಲಿ ಹೆಂಗಂತಂತಂದ್ರೆ ನೀವು ಮ್ಯಾನಿಪ್ಯುಲೇಟ್ ಮಾಡ್ತೀರಿ ಮಂದಿನೂ. ಹೆಂಗಂತಂದ್ರೆ ನೀವು ಪ್ರತಿಯೊಂದರೊಳಗೂ ನಾನು ಅಂತ ಅಹಂಕಾರ ಜಾಸ್ತಿ. ನಾನು ಅಂತ ಅಹಂಕಾರ, ಇದೆಲ್ಲ ನನಗೆ ಬೇಕು, ಆ ಥರದ ವಿಚಾರ. ಒಂಥರ ಈಗ ನನಗನ್ಸಿ ಮಟ್ಟಿಗೆ ಪವರ್ ಬದಲಾಗಿ ಏನಾದರೂ ನೀವು ಭಾಳ ಸ್ಟ್ರಗಲ್ ಮಾಡಕತ್ತಿರ್ಬೇಕು ನನಗನ್ಸಿ ಮಟ್ಟಿಗೆ. ಆ ಸ್ಟ್ರಗಲನ್ನು ಹೆಂಗಂತಂತಂದ್ರೆ ಒಂಥರ ಹಿಂಗೆ ಟಾಕ್ಸಿಕ್ ಅಟ್ಮಾಸ್ಫಿಯರ್ ಇರ್ಬೋದು ನಿಮ್ಮ ಆಸ್ಪಾಸ್, ಅನ್ಹೆಲ್ದಿ ಅಟ್ಮಾಸ್ಫಿಯರ್ ಇರ್ಬೋದು, ಅಥವಾ ಜಾಸ್ತಿ ಚಾಲೆಂಜಿಂಗ್ ಅಂತ ಇರ್ಬೋದು, ಕಾಂಪಿಟೇಷನ್ ಅಂತ ಇರ್ಬೋದು. ನೀವು ಅಂಥದ್ರೊಳಗೆ ಇದ್ದೀರಿ ಮತ್ತು ನೀವು ಹಂಗೆ ಆಗಿಬಿಟ್ರಿ ಅವ್ರ ಜೊತೆ. ಕ್ರಿಟಿಸೈಸು ಜಾಸ್ತಿ ಮಾಡ್ತಿರ್ಕಂತೈತೆ ಮಂದಿನ ಸಿಕ್ಕಾಪಟ್ಟೆ. ಯಾಕಂದ್ರೆ ಇದು ಕಿಂಗ್ ಅಂತ ತೋರಿಸತ್ಲ. ವಿ ಆರ್ ಲುಕಿಂಗ್ ಫಾರ್ ಅ ನೆಗೆಟಿವ್ ಥಿಂಗ್ಸ್. ಸೊ ಇದೇನು ಹೇಳ್ತೈತಿ ಅಂದ್ರೆ ಕ್ರಿಟಿಸಿಸಮ್ ಹೇಳ್ತೈತಿ. ಸಣ್ಣ ಪುಟ್ಟ ವಿಷಯಕ್ಕೆ ಮಂದಿನ ಭಾಳ ನೀವು ಮುದಲಿಸ್ತೀರಿ ಕಾಣ್ತೈತಿ. ಸೊ ಅಂಥ ವಿಷಯದಿಂದ ನೀವು ಹೊರಗೆ ಬರಕ್ಕೆ ನೋಡ್ರಿ. ಅಂದರೆ ಸ್ವಂತಕ್ಕೆ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ನೋಡ್ರಿ, ವಿಚಾರ ಬ್ಯಾಲೆನ್ಸ್ ಮಾಡಿರಿ, ಮಾತುಗಳನ್ನ ಬ್ಯಾಲೆನ್ಸ್ ಮಾಡಿರಿ, ದೂರದೃಷ್ಟಿ ಉಳ್ಳವರಾಗ್ರಿ. ಮತ್ತು ನಿಮಗೆ ಎಲ್ಲಿ ಅನ್ಹೆಲ್ದಿ ಅಂತಂತ ಅನಿಸತಿ
ಅಲ್ಲಿಂದ ನೀವು ದೂರ ಇರಕ್ಕೆ ನೋಡ್ರಿ. ಆ್ಯಕ್ಚುಲಿ ನೀವು ಮೆಂಟಲಿ ಅನ್ಹೆಲ್ದಿ ಇದೀರಿ ಮೊದಲೇ ಮಾತು, ಅದು ನಿಮ್ಮ ಪ್ರೋಗ್ರೆಸ್ಸಿಗೆ ಅಡ್ಡ ಬರಾಕತ್ತೈತಿ. ಸೊ ಕೆಲವೊಂದಿಷ್ಟು ಈ ಥರದ ವಿಚಾರಗಳನ್ನು ಈ ಥರದ ವಿಚಾರಗಳಿಂದ ಎಷ್ಟಾಕತ್ತೆ ಅಷ್ಟು ನಿಮ್ಮನ್ನು ನೀವು ಮುಕ್ತ ಇಡಕ್ಕೆ ನೋಡ್ಕೊಡ್ರಿ. ಅದು ನಿಮ್ಮ ಮೆಂಟಲ್ ಹೆಲ್ತಿಗೆ ಭಾಳ ಚಲೋ. 5 of Cups and Pentacles. ಓಕೆ ನೋಡಿರಿ, ಇದೇನಿದೆ 5 of Cups, Page of Pentacles ಆ್ಯಂಡ್ 9 of Pentacles. ನೋಡಿ, ಈ 3 ಕಾರ್ಡ್ ಏನು ಹೇಳ್ತಾವ ಅಂತಂತಂದ್ರೆ, ವಿ ಆರ್ ಲುಕಿಂಗ್ ಫಾರ್ ನೆಗೆಟಿವ್ ಥಿಂಗ್ಸ್, ನಾಟ್ ಫಾರ್ ಪಾಸಿಟಿವ್ ಥಿಂಗ್ಸ್. ನಂಗೆ ಅನಿಸೋ ಮಟ್ಟಿಗೆ ನೀವು ನಿಮ್ದು ಜಾಸ್ತಿ ನೀವು ಪಾಸ್ಟ್ದು ಚಾಯ್ಸ್ ಅಥವಾ ಪಾಸ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದು. ಓಕೆ, ಜಾಸ್ತಿ ಫೋಕಸ್ ಮಾಡಾಕತ್ರಿ ಅಂತಂದ್ರೆ ಏನಾಕತಿ, ಪ್ರೆಸೆಂಟ್ ಹಾಳು ಮಾಡ್ಕೋತೀರ ಅಷ್ಟೇ. ಸೊ ನೀವು ಹಂಗೆ ಮಾಡಿ ಪ್ರೆಸೆಂಟ್ ಹಾಳು ಮಾಡ್ಕೊಡಕತ್ತೀರಿ. ಈಗ ಹೆಂಗಂತಂತಂದ್ರೆ ಒಂಥರ ಇಮೋಷ್ನಲಿ ಯು ಆರ್ ನಾಟ್ ಡಿಸಿಪ್ಲಿನ್. ನಿಮ್ಗೆ ದೇವ್ರು ಏನು ಕೊಟ್ಟಾನ ಅಂತಂತಂದ್ರೆ, ದೇವ್ರು ನಿಮಗೆಲ್ಲ ಕೊಟ್ಟಾನ. ಈಗ ಸದ್ಯ ನಿಮಗೆ ದೇವ್ರು ಎಲ್ಲ ಕೊಟ್ಟಾನ. ಆದ್ರೆ ಅದನ್ನು ಕೊಟ್ಟದ್ದನ್ನು ಹೆಂಗೆ ಅದನ್ನು ಉಳಿಸ್ಕೋಬೇಕು, ಬದುಕಿಸ್ಕೋಬೇಕು ಅಂತ ನಿಮಗೆ ಏನೋ ವಿಚಾರನ ಇಲ್ಲ. ನಿಮಗೆ ದೇವ್ರು ಇಂಡಿಪೆಂಡೆನ್ಸಿ ಕೊಟ್ಟಾನ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸಿ ಕೊಟ್ಟಾನ. ಅದನ್ನು ನಿಮಗೆ ಹೆಂಗೆ ಎಂಜಾಯ್ ಮಾಡ್ಬೇಕಂತನ ಗೊತ್ತಿಲ್ಲ ನಿಮಗೆ. ಅದಕ್ಕೂ ನೀವು ಮಂದಿ ಮೇಲೇ ಡಿಪೆಂಡೆಂಟ್ ಅದೀರಿ. ಇಲ್ಲಿ ನೋಡಿರಿ, ಈಗ ಹೆಂಗೈತಿ ಅಂತಂದ್ರೆ ನಿಮಗೆ ಲ್ಯಾಕ್ ಆಫ್ ಎನರ್ಜಿ ಅಂತಂತ ಅನ್ಬೋದಿಲ್ಲ. ಆಮೇಲೆ ಎಂಬಿಷನ್ಸು ಕಡಿಮೆ, ಅಥವಾ ಹಿಂಗೂ ಅನ್ಕೊಡ್ರಿ, ಎಂಬಿಷನ್ಸ್ ಅದು ಎಲ್ಲ ಭಾಳ ಅದಾವೆ, ಎಲ್ಲ ಪೇಪರ್ ಮೇಲೆ ಅದಾವೆ, ಎಲ್ಲ ತಲೆಯಾಗ ಅದಾವೆ. ಅದ್ರ ಮೇಲೆ ಕೆಲಸ ಮಾಡ್ಬೇಕಂತಂದು ಏನು ಗೊತ್ತಿಲ್ಲ. ಒಂಥರ ಸ್ಕ್ಯಾಟರ್ಡ್ ಎನರ್ಜಿ ಅಂತಂದ್ರೂ ಅನ್ಬೋದು. ಈ ಸ್ಕ್ಯಾಟರ್ಡ್ ಎನರ್ಜಿ ಏನು ಮಾಡತ್ತಿ ಅಂತಂದ್ರೆ ನಿಮ್ಗೆ ಫೋಕಸ್, ನಿಮ್ಮ ಜೀವನದೊಳಗೆ ಪ್ರೋಗ್ರೆಸ್ ಕೊಡಕತ್ತಿಲ್ಲ ಇದು. ಸೊ ಇದು ಮೊದಲೇ ಮಾತಾಡ್ರಿ, ಇದು ಪಾಸ್ಟ್ ಬಿಟ್ಟುಬಿಡ್ರಿ. ಇದನ್ನು ಪಾಸ್ಟ್ ಈಸ್ ಪಾಸ್ಟ್, ಡೋಂಟ್ ಗೆಟ್ ಅಟ್ಯಾಚ್ ಟು ಇಟ್. ಪಾಸ್ಟ್ ವಿಚಾರ ಮಾಡೋದಂತ ನಮ್ಮನ್ನು ಹೆಂಗರಿಗೆ ತೂಗು ಹಾಕಿದಂಗೆ ನಾವು. ಸೊ ಇಲ್ಲಿ ಹೆಂಗೈತೆ ನೋಡ್ರಿ, ಇಲ್ಲಿ ಏನು ಮಾಡಬೇಕು ಅಂತಂದ್ರೆ, ನಿಮ್ಮ ಐಡಿಯಾಸ್ ನಿಮ್ಮ ಹತ್ರ ಏನು ಬ್ರಿಲಿಯಂಟ್ ಐಡಿಯಾಸ್ ಅದಾವ, ಏನು ಸ್ಪಾರ್ಕಲ್ ಐಡಿಯಾಸ್ ಅದಾವ, ಆ ಐಡಿಯಾಸ್ ಮೇಲೆ ಕೆಲಸ ಮಾಡಕ್ಕೆ ನೋಡ್ರಿ. ಓಕೆ, ಅಂದ್ರೆ ನೀವು ಫೈನಾನ್ಷಿಯಲಿ ನೀವು ಹೆಲ್ದಿ ಆಗ್ತೀರಿ. ಡಿಸಿಪ್ಲಿನ್ ಫುಲ್ಲಿ ಕೆಲಸ ಮಾಡಕ್ಕೆ ನೋಡ್ರಿ. ನಿಮ್ಮ ಲೈಫ್ದೊಳಗೆ ನೀವು ಡಿಸಿಪ್ಲಿನ್ ಅಳವಡಿಸ್ಕೊಡ್ರಿ ಮೊದಲು, ಅದೇ ನಿಮ್ಮ ಕೆಲಸಕ್ಕೆ ಬರೋದು. ಅದು ಹೆಂಗಂತಂತಂದ್ರೆ, ಒಂದು 9 of Pentacles ಏನು ಹೇಳತ್ತೈತೆ, ಒಂಥರ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕಡೆ ತೊಗೊಂಡು ಹೋಗ್ತೈತಿ. ಈಗ ಹೆಂಗಂತಂತಂದ್ರೆ, ಫೈನಾನ್ಷಿಯಲಿ ನೀವು ಅಷ್ಟು ಕಷ್ಟ ಸೌಂಡ್ ಮಾಡ್ತಿದ್ರು ಸಹಿತ ನಿಮಗೆ ನಿಮ್ಮ ಮೇಲೆ ನಂಬಿಕೆನೇ ಇಲ್ಲ. ಆಮೇಲೆ ಡಿಪೆಂಡೆನ್ಸಿ ಭಾಳ ಐತೆ ನಿಮಗೆ ಮಂದಿ ಮೇಲೆ. ಓಕೆ, ಸೊ ಈಗ ಏನೈತಿ ಅಂತಂದ್ರೆ, ಕರೆಂಟ್ದೊಳಗೆ ದೇವ್ರು ನಿಮಗೆ ಏನು ಕೊಟ್ಟಾನಲ್ಲ ಅದರ ಬದಲಾಗಿ ಬಿ ಥ್ಯಾಂಕ್ಫುಲ್ ಆ್ಯಂಡ್ ಟ್ರೈ ಟು ಟೇಕ್ ಯೂಸ್ ಆಫ್ ಇಟ್. ಓಕೆ, ನಾವು ಇನ್ನೊಂದು ನೆಗೆಟಿವ್ ವಿಚಾರ ನೋಡೋಣ. ಇದು ಯಾವ ಥರ ತಮ್ಮ ಜೀವನದಲ್ಲಿ ಇದು ನಿಮ್ಮನ್ನು ಹಿಂದೆ ಎಳ್ಯಾಕತ್ತತಿ ಅಂತ. 3 of Pentacles, ಡೆವಿಲ್ ಆ್ಯಂಡ್ 10 of Swords. ನೋಡ್ರಿ, ಈ ಸಿಚುವೇಶನ್ ಇದನ್ನು ಹೆಂಗೆ ಓದಬಹುದು ಅಂತಂತಂದ್ರೆ, 3 of Pentacles ಅಂತಂತಂದ್ರೆ, ನೀವು ಎಲ್ಲಿ ಕೆಲಸ ಮಾಡ್ತೀರಿ ಅಲ್ಲೇ. ಓಕೆ, ನೀವು ಎಲ್ಲಿ ಕೆಲಸ ಮಾಡ್ತೀರಿ ಅಲ್ಲೇ ಅಟ್ಮಾಸ್ಫಿಯರ್ ಚಲೋ ಇರಲಿಕ್ಕಿಲ್ಲ, ಅಥವಾ ಆ ಗ್ರೂಪ್ನಾಗ ಜನ ಚಲೋ ಇರಲಿಕ್ಕಿಲ್ಲ. ಒಂಥರ ಟಾಕ್ಸಿಕ್ ಅಟ್ಮಾಸ್ಫಿಯರ್ ಇರ್ಬೋದು ಅಲ್ಲಿ. ಯೂಸ್ಲೆಸ್ ಕಾಂಪಿಟೇಷನ್ ಅನ್ರಿ, ಅನ್ಹೆಲ್ದಿ ಕಾಂಪಿಟೇಷನ್ ಅನ್ರಿ, ಈ ಥರದ್ದು ಏನಾದರೂ ಇರ್ಬೋದು. ಅಥವಾ ಹಿಂಗಿರ್ಬೋದಲ್ಲ, ನೀವು ಫೈನಾನ್ಷಿಯಲಿ ಡೆವಿಲ್ ಕಾರ್ಡ್ ನೋಡಿದರೆ ಹೆಂಗೆ ಅನಿಸ್ತವ, ಫೈನಾನ್ಷಿಯಲ್ ಇದ್ದು, ಇದು ಪೆಂಟಾಕಲ್ಸ್ ಅಂದರೆ ಫೈನಾನ್ಸ್. ನೀವು ಫೈನಾನ್ಷಿಯಲ್ ಡಿಪೆಂಡೆನ್ಸಿ ಜಾಸ್ತಿ ಇರ್ಬೋದು. ಅಥವಾ ನೀವು ಹಿಂಗೂ ಇರ್ಬೋದು, ನಿಮಗಂದ್ರೆ ಮಟೀರಿಯಲ್ ಹ್ಯಾಪಿನೆಸ್ ಕಡೆ ಒಂಥರ ಹಿಂಗೆ ಆಬ್ಸೆಷನ್ ಇರ್ತದಲ್ಲ, ಬೇಕಂತ ಬಡ್ಕೊತಿರ್ತಾರೆ, ಆ ಥರದ ನೇಚರ್. ಓಕೆ, ನೀವು ಆ ಥರದ ವಿಚಾರಗಳನ್ನು ನೀವು ಮಾಡ್ತೀರ ಅಂದರೆ ನೆಗೆಟಿವ್ ಥಾಟ್ಸ್ ಭಾಳ ಅದಾವೆ. ಹೇಗಂದ್ರೆ ದಿಲ್ ಮಾಂಗೆ ಮೋರ್, ಎಲ್ಲನೂ ಜಾಸ್ತಿ ಬೇಕಂತಂದು ವಿಚಾರ ಮಾಡ್ತಿರ್ತೀರಿ ನೀವು. ಒಂಥರ ಆಬ್ಸೆಸ್ಡ್ ಇರ್ತೀರಿ ಮಟೀರಿಯಲ್ ವಿಷಯಗಳ ಕಡೆ. ಆ ಮಟೀರಿಯಲ್ ವಿಷಯ ಏನ್ರಿ, ಸಕ್ಸಸ್ ಅನ್ರಿ. ಓಕೆ, ಯಾವುದೇ ಕೆಲಸದ ಪ್ರತಿ ನನಗೆ ಕೆಲಸ ಸಿಗಲಿ ಮಾಡಲಿ ಅಂತಂದು ಹೇಳಿ ನನಗೆ ಅನ್ಸ್ಬಿಟ್ಟಿಗೆ ಬಡ್ಕೊತಿರ್ತಾರಂತಂತಾರಲ್ಲ, ಹಂಗೆ ಆ ಥರ ನಿಮ್ಮದು ನೇಚರ್ ಇರಬಹುದು. ಸೊ ಅದರಿಂದ ಎಷ್ಟಾಗತ್ತೆ ಅಷ್ಟು ಹೊರಗೆ ಬರಾಕೆ ನೋಡ್ರಿ. ಓಕೆ, ಇದೆಲ್ಲ ಏನು ಮಾಡ್ತೈತಿ ಅಂದರೆ, ಈ ಥರದ್ದು ಇದು ಎನರ್ಜಿ, ಇದು ನಿಮ್ಮ ಎನರ್ಜಿ ಪೂರ್ತಿ ಡ್ರೆನೌಟ್ ಮಾಡಿಬಿಡ್ತೈತಿ. ನೀವು ಸರಿ ಹಿಂಗೆ ನಿಮ್ಮ ಕೆಲಸದ ಕಡೆ ಫೋಕಸ್ ಮಾಡೋಂಗಿಲ್ಲ. ಇದೇನು ಮಾಡ್ತೈತೆ ಗೊತ್ತಾ ನೋಡಿರಿ, ಇದು ಬೆನ್ನಾಗೆಲ್ಲ ಇವೆಲ್ಲ ಸೋರ್ಸ್ ಸಿಕ್ಕ ಹಾಕೊಂಡಾವ ಅಂತಂದ್ರೆ, ಹಿಂದೆ ಬೆನ್ನಾಗನೇ ಎಲ್ಲ ನಮ್ಮ ಚಕ್ರಗಳಿರ್ತಾವೆ. ನಿಮ್ಮ ಚಕ್ರಗಳೆಲ್ಲ ಬ್ಲಾಕ್ ಆಗಿಬಿಟ್ಟಾವೆ.
ಸೊ ನೀವು ನಿಮ್ಮ ಚಕ್ರಗಳ ಮೇಲೆ ಕೆಲಸ ಮಾಡಿರಿ, ಮೂಲಾಧಾರ ಚಕ್ರದ ಮೇಲೆ ಮೊದಲು ಕೆಲಸ ಮಾಡಿರಿ ನೀವು. ಯಾಕಂದ್ರೆ ಮೂಲಾಧಾರ ಚಕ್ರ ಬಹುತೇಕ ಪೂರ್ತಿ ಬಿಗಡಾಚಿರ್ಬೇಕು. ಅದು ಬಿಗಡಾಸ್ತಂತಂದ್ರೆ ಈ ಥರದ ಡೆವಿಲದ ವಿಚಾರಗಳು ಅಂತನ್ರಿ, ಈ ಥರದ ಒಂಥರ ವಿಚಾರಗಳು ವಿಕಾರ ಎದ್ರ ಸಲುವಾಗಿ ಆಗ್ತಾರಂತಂತಂದ್ರೆ ಮೂಲಾಧಾರ ಚಕ್ರ ಸರಿ ಇರೋಂಗಿಲ್ಲ. ನೀವು ಚಕ್ರಗಳ ಮೇಲೆ ಸರಿ ಹಿಂಗೆ ಕೆಲಸ ಮಾಡಿರಿ. ಈ ಥರದ ನಿಮ್ದು ಮಾನಸಿಕ ಪರಿಸ್ಥಿತಿ ಏನೈತಲ್ಲ, ಇದು ನಿಮ್ದೆಲ್ಲ ಎನರ್ಜಿ ಎಲ್ಲ ಡ್ರೆನೋಟ್ ಮಾಡಾಕತ್ತೈತಿ ನಿಮ್ಮನ್ನು. ಇದು ನಿಮಗೊಂದು ದೊಡ್ಡದೊಂದು ಆಬ್ಸ್ಟಕಲ್ಸ್. ಈ ಬ್ಲಾಕಿಂಗ್ಸ್ ಎಲ್ಲ ಹೋದು ಅಥವಾ ಈ ಬ್ಲಾಕೇಜಸ್ ನೀವೆಲ್ಲ ಎನರ್ಜಿ ಅಲೈನ್ ಮಾಡ್ಕೊಂಡು ಇವನ್ನೆಲ್ಲ ತೆಗೆದ್ರಿ ಅಂತ ತಿಳ್ಕೊರಿ. ನಿಮ್ಮ ಹತ್ರ ಅಬಂಡೆನ್ಸ್ ಬರ್ತೈತಿ, ಪ್ರಾಸ್ಪರಿಟಿ ಬರ್ತೈತಿ. ನಿಮ್ಮ ಜೀವನದೊಳಗೆ ಪ್ರೋಗ್ರೆಸ್ಸಿಗೆ ತ್ರಾಸ ಮಾಡುವಂಥ ಇವ ಕೆಲಸಗಳು. ಸೊ ಎಷ್ಟಾಕತ್ತಷ್ಟು ಇದರಿಂದ ಹೊರಗೆ ಬರಾಕೆ ನೋಡ್ರಿ. ಸೊ ಈ ಡೆಕ್ ತೊಗೊಳ್ಳೋಣ ಈಗ, ಆಯಿತಾ? ಒಂದು, ಎರಡು, ಮೂರು. ಓಕೆ, Five of Pentacles. Okay, Five of Pentacles, Hermit, and Five of Pentacles, Hermit and Hierophant. ನೋಡ್ರಿ, ಫೈವ್ ಆಫ್ ಪೆಂಟಕಲ್ಸ್ ಏನು ಹೇಳ್ತತಿ ಅಂತಂದ್ರೆ ಫೈನಾನ್ಷಿಯಲ್ ಬ್ಲಾಕೇಜ್ ಆ್ಯಂಡ್ ಸ್ಪಿರಿಚುವಲ್ ಬ್ಲಾಕೇಜ್ ಎರಡೂ ಅದಾವೆ ಇದ್ರೊಳಗೆ. ಸ್ಪಿರಿಚುವಲ್ ಬ್ಲಾಕೇಜ್ ಇರೋದಕ್ಕನ ಪರಿಸ್ಥಿತಿ ಇಷ್ಟು ಕೆಟ್ಟಿರೋದು ಈಗ ಸದ್ಯ. ಅದಕ್ಕೆ ಇದೇನು ಹೇಳ್ತತಿ ಅಂತಂತಂದ್ರೆ, ಈಗ ಇರುವಂಥ ಸಮಯದೊಳಗೆ ನೀವು ಹೊರಗಿಂದ ನಿಮ್ಮ ಮಟೀರಿಯಲ್ ಲೈಫ್ ಏನೂ ನಿಮಗೆ ಫಿಕ್ಸ್ ಮಾಡೋಕ್ಕಾಗಂಗಿಲ್ಲ. ಇರುವಂಥ ಸ್ಥಿತಿಯೊಳಗೆ ನಾ ಎಲ್ಲ ಮಾಡ್ಕೋತೇನೆ ಅಂತಂತಂದ್ರೆ ಆ್ಯಕ್ಚುಲಿ ಫೈವ್ ಆಫ್ ಪೆಂಟಕಲ್ಸನ್ನು ನಿಮ್ಗೆ ಏನು ಮಾಡತೈತಿ ಅಂತಂತಂದ್ರೆ ಪ್ರೋಗ್ರೆಸ್ನೊಳಗೆ ಬ್ಲಾಕೇಜ್ ಕ್ರಿಯೇಟ್ ಮಾಡಕತ್ತೈತಿ. ಈಗ ಹೆಂಗೈತಿ ಅಂತಂತಂದ್ರೆ ಯಾಕಾತು, ಎದ್ರ ಸಲುವಾಗಾತು, ಏನು ಮಾಡಬೇಕು, ಎಲ್ಲಿ ತಪ್ಪೈತಿ ಅಂತಂದು ಹೇಳಿ ಅದ್ರ ಬದಲಾಗಿ ನೀವು ವಿಚಾರ ಮಾಡಬೇಕು ಅಂತಂತಂದ್ರೆ ಥೋಡಾ ಇಂಟ್ರೋಸ್ಪೆಕ್ಷನ್ ಹೋನಾ ಚಾಹಿಯೆ, ಥೋಡಾ ಸೋಲ್ ಸರ್ಚಿಂಗ್ ಆಗಬೇಕು. ಒಂದು ಸ್ವಲ್ಪ ಟೈಮ್ ತೊಗೊಳ್ರಿ, ಒಂದು ಸ್ವಲ್ಪ ಟೈಮ್ ತೊಗೊಂಡು ವಿಚಾರ ಮಾಡಿರಿ. ಅಂದ್ರೆ ನಿಮ್ಮ ಎನರ್ಜಿ ನೀವು ಹೆಂಗೆ ಅಲೈನ್ ಮಾಡಬೇಕು, ಆಮೇಲೆ ನಿಮ್ಮ ಎನರ್ಜಿ ಎಲ್ಲಿ ನೀವು ಹಾಕಬೇಕು ಅನ್ನೋದನ್ನು. ಅದ್ರ ಜೊತೆಗನ ಹೆರೋಫಂಟ್ ಏನು ಹೇಳ್ತಾನೆ ಅಂತಂತಂದ್ರೆ ಕೆಲವೊಂದು ಶಿಸ್ತುಬದ್ಧ ಕ್ರಮಗಳನ್ನು ನೀವು ಅನುಸರಿಸ್ಬೇಕು. ಧ್ಯಾನ, ಯೋಗ, ಪ್ರಾಣಾಯಾಮ. ಅಂದರೆ ಮೆಂಟಲಿ ನೀವು ಶಾರ್ಪ್ ಆಗ್ತೀರಿ. ಅಂದರೆ ನಿಮಗೆ ಏನು ಬೇಕು ನಿಮಗೆ ಲೈಫ್ದೊಳಗೆ ಸರಿಯಂಗೆ ವಿಚಾರ ಮಾಡೋಕ್ಕೆ ಸಾಧ್ಯ. ನಿಮ್ಮ ಲೈಫ್ದೊಳಗೆ ಒಂದು ಕ್ಲಾರಿಟಿ ಬರ್ತೈತಿ. ಅಂದರೆ ನಿಮ್ಮ ಮಾಡರ್ನ್ ಲೈಫ್ದೊಳಗೆ ನಿಮಗೆ ಪ್ರೋಗ್ರೆಸ್ ಬೇಕು ಅಂತಂತಂದ್ರೆ ಈ ಥರದ ವಿಷಯಗಳನ್ನು ನೀವು ಮಾಡಬೇಕು. ನನಗೆ ಅನ್ಸಿಮಟ್ಟಿಗೆ ನೀವು ಇವನು ಮಾಡ್ತಾ ಇಲ್ಲ. ಈಗ ಸದ್ಯ ನನಗೆ ಅನ್ಸಿಮಟ್ಟಿಗೆ ಈಗ ಸದ್ಯ ನಿಮ್ದು ಇನಿಷಿಯಲ್ ಎನರ್ಜಿ, ಅಂದರೆ ಈಗ ಸದ್ಯ ಇನಿಷಿಯಲ್ ಎನರ್ಜಿ ಇದು ಫೈವ್ ಆಫ್ ಪೆಂಟಕಲ್ಸ್. ಈಗ ಬಹುತೇಕ ಈ ಪರಿಸ್ಥಿತಿ ಐತಿ ಅಂತಂತಂದ್ರೆ ಒಂದು ಸೆಲ್ಫ್ ಅನಲೈಸಿಸ್ ಮಾಡಿರಿ, ಇಂಟ್ರೋಸ್ಪೆಕ್ಷನ್ ಮಾಡಿಕೊಡ್ರಿ. ಆಮೇಲೆ ಜೀವನದಲ್ಲಿ ಕೆಲವೊಂದು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡಿರಿ. ಸ್ಪಿರಿಚುವಲಿ ನೀವು ಎನ್ಹಾನ್ಸ್ ಮಾಡಿಕೊಡ್ರಿ. ಅದು ಭಾಳ ಚಲೋ. ಅಂದ್ರೆ ನಿಮಗೆ ಅಂದ್ರೆ ಹೆಂಗೆ ಅಂತಂದ್ರೆ ನಿಮ್ಮ ಇಂಟ್ಯೂಷನ್ ಲೆವೆಲನ್ನು ನಿಮಗೆ ಗೈಡ್ ಮಾಡ್ತೈತಿ. ಈಗ ನೀವು ನನ್ನ ಪರಿಸ್ಥಿತಿ ಹಿಂಗೈತಿ, ನಾ ಎಲ್ಲ ಹೊರಗಿಂದೆಲ್ಲ ಸೆಟ್ ಮಾಡ್ಕೋತೇನೆ ಅಂತಂತಂದ್ರೆ ಏನು ಹೋಗ ಇಲ್ಲಿ ನೋಡಿದ್ರೆ ಡೆಕ್ ಕೆಳಗೂ ಏನೈತಿ ಅಂದರೆ ಟೂ ಆಫ್ ಸೋರ್ಟ್ಸ್ ಐತೆ. ಟೂ ಆಫ್ ಸೋರ್ಟ್ಸ್ ಅಂತಂತಂದ್ರೆ ಒಂಥರ ಇನ್ಡಿಸಿಸಿವ್ನೆಸ್ ನೇಚರ್ ತೋರಿಸುತ್ತೆ. ಏನಂತಂದು ಹೇಳಿ ನಿಮಗೆ ಡಿಸಿಷನ್ ತೊಗೊಳಕ್ಕೆ ಬರಾಕತ್ತಿಲ್ಲ ಈಗ ಸದ್ಯ. ಸೊ ದಿಸ್ ಈಸ್ ಕ್ರಿಯೇಟಿಂಗ್ ಬ್ಲಾಕೇಜ್. Yes, again devil. Two of cups, Queen of Pentacles and devil. ನೋಡ್ರಿ, ಇದನ್ನು ಹೆಂಗೆ ನೋಡಬಹುದು ಅಂತಂತಂದ್ರೆ ಟೂ ಆಫ್ ಕಪ್ಸ್ ಅಂತಂದ್ರೆ ಯು ಆರ್ ಇನ್ ಅ ರಿಲೇಷನ್ಶಿಪ್. ಕರೆಂಟ್ಲಿ ಯು ಆರ್ ಇನ್ ಅ ರಿಲೇಷನ್ಶಿಪ್. ಓಕೆ. ಕ್ವೀನ್ ಆಫ್ ಪೆಂಟಕಲ್ಸ್ ಅಂತಂದ್ರೆ ಈ ರಿಲೇಷನ್ದೊಳಗೆ ನೀವು ಭಾಳ ಪ್ರಾಕ್ಟಿಕಲ್ ಅದಿರಿ. ಎಷ್ಟು ಕೊಡಬೇಕು, ಎಷ್ಟು ತೊಗೋಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು ಎಲ್ಲ ಅಗದಿ ಕರೆಕ್ಟ್ ಹಂಗೆ ಮಾರ್ಕ್ ಮಾಡಿ. ಸೊ ಇದೇನು ಮಾಡ್ತೈತಿ ಅಂತಂತಂದ್ರೆ ಒಂಥರ
ಒಂಥರ ರಿಲೇಷನ್ದೊಳಗೆ ಒಂಥರ ಮ್ಯಾನಿಪ್ಯುಲೇಷನ್ ತೋರಿಸ್ದಂಗೆ ಮೀನ್ಸ್ ಟೋಟಲ್ ಯು ಆರ್ ನಾಟ್ ಟೋಟಲಿ ಇನ್ವಾಲ್ವ್ಡ್ ಆರ್ ಇಮೋಷ್ನಲಿ ಯು ಆರ್ ನಾಟ್ ಇನ್ವಾಲ್ವ್ಡ್ ಇನ್ ದಿಸ್. ಯು ಆರ್ ಟ್ರೈಂಗ್ ಟು ಕಂಟ್ರೋಲ್ ದ ಥಿಂಗ್ಸ್ ಬಿಕಾಸ್ ಡೆವಿಲ್ ಏನು ತೋರಿಸ್ತೈತಿ, ಕಂಟ್ರೋಲ್ ತೋರಿಸ್ತೈತಿ. ನನ್ನ ಹಿಡಿತಿದಾಗನೇ ಇರಬೇಕು ಈ ರಿಲೇಷನ್ ಅಂತಂದು ಹೇಳಿ ಈ ಥರ. ಇದು ನಿಮ್ಮ ಜೀವನದೊಳಗೆ ಪ್ರೋಗ್ರೆಸ್ ಕೊಡೋಂಗಿಲ್ಲ. ಒಂಥರ ಆಬ್ಸೆಷನ್ ಐತಿ. ಈ ರಿಲೇಷನ್ ಬದಲಾಗನ ನೀವು ಒಂಥರ ಆಬ್ಸೆಸ್ಡ್ ಅದೀರಿ. ಎಲ್ಲ ರಿಲೇಷನ್ ಕಳೆದು ಹೋದಿತ್ತು ಅಂತಂದು ಎಷ್ಟು ಅಕ್ಕತ್ತಷ್ಟು ಅದನ್ನು ಬಿಗಿಯಂಗೆ ಹಿಡ್ಯಾಕೆ ನೋಡತ್ತೀರಿ. ಯಾವುದೇ ವಿಷಯ ಎಷ್ಟು ಬಿಗಿಯಂಗೆ ನೀವು ಹಿಡ್ಯಾಕೆ ನೋಡ್ತೀರಿ ಅಷ್ಟು ಲಘು ಜಾರ್ಕೊಂಡು ಹೋಗತ್ತದ ನಮ್ಮ ಕೈಯಾಗಿಂದ. ನೀವು ಈ ರಿಲೇಷನ್ ಕಂಟ್ರೋಲ್ ಮಾಡಾಕತ್ತೀರಿ. ಈ ರಿಲೇಷನ್ದೊಳಗೆ ನಡೆಯುವಂಥ ಎಲ್ಲ ವಿಷಯಗಳನ್ನು ನೀವು ಕಂಟ್ರೋಲ್ ಮಾಡ್ತಿರ್ತೀರಿ. ಸೊ ಕಂಟ್ರೋಲ್ ಮಾಡೋದು ಬಿಟ್ಟುಬಿಡ್ರಿ. ನಿಮಗೊಂದು ವೇಳೆ ನಿಮ್ಮ ರಿಲೇಷನ್ಶಿಪ್ದೊಳಗೆ ನಿಮ್ಮ ಪ್ರೋಗ್ರೆಸ್ ಬೇಕು, ನಿಮ್ಮ ಲೈಫ್ದೊಳಗೆ ಪ್ರೋಗ್ರೆಸ್ ಬೇಕು ಅಂತಂತಂದ್ರೆ ಈ ಡೆವಿಲಿಶ್ ನೇಚರ್ ಏನೈತಲ್ಲ ಇದನ್ನ ಸ್ವಲ್ಪ ಕಡಿಮೆ ಮಾಡಿರಿ. ಡೆವಿಲಿಶ್ ನೇಚರ್ ಅಂತಂತಂದ್ರೆ ಅತಿಯಾಗಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋದನ್ರಿ, ಕಂಟ್ರೋಲ್ ಮಾಡೋದನ್ರಿ, ಅದ್ರ ಬದಲಾಗಿ ಅತಿಯಾಗಿ ಆಸೆ ಪಡೋದನ್ರಿ, ಆಮೇಲೆ ಮತ್ತೊಬ್ರಿಗೆ ಒಂದು ಚೂರು ಫ್ರೀಡಮ್ ಕೊಡ್ಲಾರ್ದಂಗೆ ಬಿಹೇವ್ ಮಾಡೋದನ್ರಿ, ಇದನ್ನೆಲ್ಲ ತೋರಿಸ್ತೈತಿದೆ ಡೆವಿಲ್. ಓಕೆ ನೋಡಿರಿ, ಇದು ಈ ರಿಲೇಷನ್ ರಿಲೇಷನ್ ನಡಕ್ಕೆ ಇಲ್ಲಿ ಡೆವಿಲ್ ಐತಿ. ಇದು ಇಲ್ಲಿ ಇಬ್ಬರು ಇದರ ನಡಕ್ಕೆ ಇಲ್ಲಿ ಡೆವಿಲ್ ಐತಿ. ಸೊ ಇಮೋಷ್ನಲ್ ರಿಲೇಷನ್ಶಿಪ್ ನೀವು ಒಂದು ವೇಳೆ ಇಟ್ಕೋಬೇಕು ಅಂತಂತಂದ್ರೆ ಅದರೊಳಗೆ ನಿಮ್ಮ ಇನ್ವಾಲ್ವ್ಮೆಂಟ್ ಇರಲಿ, ಇಮೋಷ್ನಲ್ ಇನ್ವಾಲ್ವ್ಮೆಂಟ್ ಇರಲಿ ನಿಮ್ಮದು. ಅಂದ್ರೆ ಈ ಇದಕ್ಕೆ ಏನಾದರೂ ಒಂದು ಅರ್ಥ, ಇದಕ್ಕೊಂದು ಏನಾದರೂ ಈ ರಿಲೇಷನಿಗೆ ಒಂದು ಬೆಲೆ ಐತಿ. ಇದು ನಿಮ್ಮ ಜೀವನದೊಳಗೆ ಒಂಥರ ಕಂಟಕ, ಅಂದ್ರೆ ಮುಂದೆ ಹೋಗೋಕೆ ಕೊಡವಲ್ತು ನಿಮಗಿದು. ಅದ್ರ ಬದಲಾಗಿ ವಿಚಾರ ಮಾಡಿರಿ. See, this is last one. This is 9 of cups, 9 of pentacles. Hey, you just see this. See, 9 of cups, 9 of pentacles and 9 of wands. Cups, pentacles and wands. ಎಲ್ಲ 9 ನಂಬರ್. ನೋಡಿರಿ, 9 ನಂಬರ್ ಟ್ಯಾರೋ ಕಾರ್ಡ್ದಾಗ ಏನು ರಿಪ್ರೆಸೆಂಟ್ ಮಾಡ್ತೈತಿ ಅಂತಂದ್ರೆ ನೀವು ಒಂದು ಸ್ಟೆಪ್ ಹಿಂದದಿರಿ. ಅದಕ್ಕಂದ್ರೆ ಸಕ್ಸಸ್ಸಿಗೆ ಒಂದು ಸ್ಟೆಪ್ ಹಿಂದದಿರಿ. ಬಟ್ ಇಲ್ಲಿ ಹೆಂಗಂದ್ರೆ ನಾವು ಕಾರ್ಡ್ಗಳನ್ನ ನೆಗೆಟಿವ್ಲಿ ನೋಡಾಕತ್ತೇವೆ. ಇಲ್ಲಿ ಹೆಂಗೈತಿ ಅಂತಂತಂದ್ರೆ ನೀವು ಸಿಕ್ಕಾಪಟ್ಟೆ ಎಕ್ಸಾಸ್ಟ್ ಆಗಿಬಿಟ್ಟಿರಿ. ಇಲ್ಲಿ ಸದ್ಯಕ್ಕೆ ಕೆಲಸ ಮಾಡಿ 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 ನಿಮಗೆ ಅದೇನ ನಿಮಗೇನು ನೀವು ಕಹಿ ಅನುಭವಗಳಾಗ್ಯಾವಲ್ಲ ಆ ಸೈಕಲ್ದಿಂದ ನೀವು ಒಟ್ಟು ಹೊರಗೆ ಬರೋಕೆ ನೋಡಾಕತ್ತಿಲ್ಲ. ನಿಮಗೆ ಎಲ್ಲೂ ಸೆಕ್ಯೂರ್ ಅಂತಂದು ಏನು ಎಲ್ಲೂ ಫೀಲ್ ಆಗಾಕತ್ತಿಲ್ಲ. ನಿಮ್ಮ ಸಲುವಾಗಿ ನೀವು ಒಂದು ಜಾಗ ಮಾಡ್ಕೋಬೇಕಂತ ಎಷ್ಟು ಬಡದಾಡ್ತಿರ್ತೀರಿ. ಒಟ್ಟು ಯಾವಾಗಿದ್ರೂ ಅಂದ್ರೆ ಒಂಥರ ಓಡು ನೇಚರ್, ಒಂಥರ ಮೀನ್ಸ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಅಬೌಟ್ ಯುವರ್ ವರ್ಕ್ ಅಂತಂದ್ರೂ ಅಡ್ಡಿಗಿಲ್ಲ. ಓಕೆ, ಸೊ ಇಲ್ಲಿ ಹೆಂಗೈತಿ ಅಂದ್ರೆ 9 ಆಫ್ ಕಪ್ಸ್ ಏನು ಹೇಳ್ತೈತಿ ಅಂದ್ರೆ ನಮ್ಮ ವಿಶ್ ಫುಲ್ಫಿಲ್ಮೆಂಟ್. ನಿಮ್ಮ ಹತ್ರ ಮಟೀರಿಯಲ್ ಸಕ್ಸಸ್ ಇದ್ದರೂ ಅಥವಾ ನಿಮ್ಮ ಹತ್ರ ಇಮೋಷ್ನಲ್ ಸಕ್ಸಸ್ ಇದ್ದರೂ ಸಹಿತ ಕರೆಂಟ್ಲಿ ಅದರಿಂದ ನಿಮಗೆ ಏನೂ ಉಪಯೋಗ ಇಲ್ಲ ಆ್ಯಂಡ್ ಯು ಆರ್ ನಾಟ್ ಎಂಜಾಯಿಂಗ್ ಇಟ್ ಆಲ್ಸೋ. 9 ಆಫ್ ಪೆಂಟಕಲ್ಸ್ ಏನೈತೆ ನೋಡ್ರಿ, ನೀವೇನು ಮಾಡಕತ್ತೀರಿ ಅಂತ ನಿಮ್ಮ ಹತ್ರ ಎಲ್ಲ ಇದ್ದರೂ ಸಹಿತ ನೀವು ಈ ಥರದ ವಿಷಯಗಳಿಂದ ಟ್ರ್ಯಾಪ್ ಆಗಿ ನೀವು ಜನರ ಬಿಟ್ಟು ದೂರ ಅದೀರಿ. ನೀವು ಡಿಪೆಂಡೆನ್ಸಿ ಐತಿ ಇದ್ರೊಳಗೂ. ಅಥವಾ ಹೆಂಗಂತಂತಂದ್ರೆ ಐಸೋಲೇಟ್ ಮಾಡ್ಕೊಂಡಿರಿ ನಿಮ್ಮನ್ನು ನೀವು. ಯು ಆರ್ ನಾಟ್ ಎಂಜಾಯಿಂಗ್ ದಿಸ್ ಸಿಚುವೇಶನ್. ಆರ್ ನಿಮ್ಮ ಹತ್ರ ಏನೈತಲ್ಲ ಇದು 9 ನಂಬರ್ದು, ಇದು 9 ಆಫ್ ಕಪ್ಸ್ ಅಂತಂತಂದ್ರೆ ಇಮೋಷ್ನಲ್ ಫುಲ್ಫಿಲ್ಮೆಂಟ್ ತೋರಿಸ್ತೈತಿ. 9 ಆಫ್ ಪೆಂಟಕಲ್ಸ್ ಅಂತಂತಂದ್ರೆ ದುಡ್ಡಿನ ಡಿಸೈರ್ಸ್ ಎಲ್ಲ ನಿಮಗೆ ಕಂಪ್ಲೀಟ್ ಆಗೋದಂತಂದು ತೋರಿಸ್ತೈತಿ. ಬಟ್ ನೆಗೆಟಿವ್ಲಿ ನಾವು ಯಾವಾಗ ಇದನ್ನು ನೋಡ್ತೇವಲ್ಲ ಇದ್ರೊಳಗೆ ನಿಮಗೆ ಮಜಾನೇ ಇಲ್ಲ. ಸೊ ಯು ಆರ್ ನಾಟ್ ಎಂಜಾಯಿಂಗ್ ಇಟ್. ಇದ್ರ ಮೇಲೂ ಸಹಿತ ಎಂಜಾಯ್ ಮಾಡೋಕ್ಕೂ ಒಂದು ಹಣೆ ಬರ ಅಂತಂದು ಬೇಕು. ಸೊ ಅದು ನಿಮ್ಮ ಹತ್ರ ಇಲ್ಲ. ಹೆಂಗಂತಂತಂದ್ರೆ 9 ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ ಚಾಲೆಂಜಸ್ಸಿಗೆ ಹೆದರಾಕೆ ಹೋಗ್ಬೇಡ್ರಿ. ಎಷ್ಟು ಆಕತಿ ಅಷ್ಟು ನಿಮ್ಮನ್ನು ನೀವು ಸರೆಂಡರ್ ಮಾಡಿರಿ. ನಿಮ್ಮ ಹತ್ರ ಏನೈತಲ್ಲ, ನಿಮ್ಮ ಹತ್ರ ಏನೈತಿ ಅದನ್ನು ಮೊದಲು ಎಂಜಾಯ್ ಮಾಡೋಕೆ ಕಲೀರಿ. ಇಲ್ಲೊಂಥರ ಹೆಂಗೈತಿ ಅಂತಂದ್ರೆ ಒಂಥರ ಯು ಆರ್ ಫೀಲಿಂಗ್ ಇನ್ಸೆಕ್ಯೂರ್. ನನ್ನ ಇಮೋಷ್ನಲ್ ಹೆಲ್ತ್ ಆಗಲಿ, ನನ್ನ ಫೈನಾನ್ಷಿಯಲ್ ಹೆಲ್ತ್ ಆಗಲಿ ಯಾರು ಕಸ್ಕೊಂಡು ಹೋಗ್ತಾರೇನಂತನೋ ಯಾವಾಗಿದ್ರೂ ನೀವು ಸರ್ವೈವಲ್ ಮೋಡ್ದಾಗನೇ ಇರ್ತೀರಿ. ನೀವು ಬದುಕಿಸ್ಕೊಳಕ್ಕೆ ಓಡಾಡ್ತಿರ್ತೀರಿ. ಈ ಥರದ ನೇಚರ್ ನಿಮ್ಮ ಜೀವನದೊಳಗೆ ನಿಮ್ಮ ಪ್ರೋಗ್ರೆಸ್ ಮಾಡೋಕೆ ಕೊಡಾಕತ್ತಿಲ್ಲ. ಸೊ ಹೆಂಗಂತಂತಂದ್ರೆ ಮೆಂಟಲಿ ಸ್ವಲ್ಪ ರೆಸ್ಟ್ ತೊಗೊಳ್ರಿ. ನಿಮ್ಮನ್ನು ನೀವು ಒಂದು ಸ್ವಲ್ಪ ಫ್ಲೆಕ್ಸಿಬಲ್ ಮಾಡ್ಕೊರಿ ಸಿಚುವೇಶನ್ಸ್ ಅಕಾರ್ಡಿಂಗ್. ಅಂದ್ರೆ ನಿಮಗೆ ಕೆಲಸ ಆಕ್ಕವು. ಇದು ನಿಮ್ಮ ಪ್ರೋಗ್ರೆಸ್ಸಿಗೆ ಬಾಧಾ ತರುವಂಥ ವಿಷಯಗಳಿವು. ಜೋ ಹೇ ನಾ ಉಸ್ಕೋ ಥೋड़ा सा ಪಹಲೆ ಅನುಭವ ಕರೋ, ಅದನ್ನು ಅನುಭವ ಮಾಡೋಕೆ ನೋಡ್ರಿ ಮೊದಲು. ಇದು ಐತಿ ಬಟ್ ನೀವು ಅದ್ರ ಬದಲೇ ನಿಮಗೆ ಒಂಥರ ಹೆದರಿಕೆ ಐತಿ. ನಿಮಗೆ ಯು ಫೀಲ್ ಇನ್ಸೆಕ್ಯೂರ್ ಅಬೌಟ್ ದೀಸ್ 2 ಕಾರ್ಡ್ಸ್. ಸೊ ಹೆಂಗಂತಂದ್ರೆ ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ಕೆಲಸ ಮಾಡಿರಿ.
ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.